ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಸೊಪ್ಪು ಸಾಂಬಾರ್ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಜಾರ್ ತಗೋತಾ ಇದ್ದೀನಿ. ಟೊಮೊಟೊ ಮೀಡಿಯಂ ಸೈಜ್ ಒಂದು, ಈರುಳ್ಳಿ ಮೀಡಿಯಂ ಸೈಜ್ ಒಂದು ಸೇರಿಸ್ಕೊತಾ ಇದ್ದೀನಿ. ಒಣ ಮೆಣಸಿನಕಾಯಿ 5 ತಗೊಂಡಿದ್ದೀನಿ. ಚಕ್ಕೆ 2 ಪೀಸು, ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ. ಕಡಲೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೋತಾ ಇದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನು, ಮಸಾಲೆ ಪೌಡರ್ 2 ಸ್ಪೂನ್ ತಗೋತಾ ಇದ್ದೀನಿ. ಅರಿಶಿನ 1/4 ಸ್ಪೂನು, ವಾಟರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೋಬೇಕು. ನೋಡಿ ಮಿಕ್ಸಿ ಆಗಿದೆ. ಗ್ಯಾಸ್ ಹಚ್ಕೋತಾ ಇದ್ದೀನಿ. ಮೊದಲಿಗೆ ಸಾಸಿವೆ ಕಾಳು ಹಾಕೋತಾ ಇದ್ದೀನಿ. ಅಡಿಗೆ ಎಣ್ಣೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ತರ ಫ್ರೈ ಆಗಬೇಕು. ನಾನು ದಂಟು ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ ದಂಟು ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ 2-3 ಟೈಮ್ ತೊಳಿಬೇಕು. ತೊಳ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗಿದೆ. ಮಸಾಲೆ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಕೂಡ ಮಿಕ್ಸಿನಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಹಾಕೋತಾ ಇದ್ದೀನಿ. ಗಟ್ಟಿಗೂ ಮಾಡ್ಕೊಬೋದು, ತಿಳಿ ಸಾಂಬಾರ್ ಥರನೂ ಮಾಡ್ಕೊಬೋದು. ತುಂಬಾನೇ ಚೆನ್ನಾಗಿರುತ್ತೆ. ರೈಸ್ಗೆ, ಮುದ್ದೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ. ಆದರೆ ನಾನು ಮುದ್ದೆಗೂ ಮಾಡಿಲ್ಲ, ಸಾಂಬಾರ್ಗೂ ಮಾಡ್ಕೊಂಡಿಲ್ಲ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ನಾನು ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನೋಡೋಣ. ಸಾಂಬಾರ್ ಆಗಿದೆ. ಬೌಲಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಇವತ್ತು ದೋಸೆಗೆ ಸೊಪ್ಪು ಸಾಂಬಾರ್ ಮಾಡ್ಕೊಂಡಿದ್ದೀನಿ. ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಅಡುಗೆ ಬರಲ್ಲ ಅವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.